ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಸಿಂಗಲ್ ಕಲರ್ ಸ್ಯಾರೀಸ್ಗೆ ಯಾವ ಥರ ಕುಚ್ಚು ಹಾಕೋದು ಅಂತ ನೋಡೋಣ. ಇದು ಸ್ಯಾರಿ ಪೂರ್ತಿ ಒಂದೇ ಕಲರ್ ಇದೆ, ಡಬಲ್ ಶೇಡ್ ಆದರೂ ಇಲ್ಲಿ ಸ್ಮಾಲ್ ಬುಟ್ಟಾಸ್ ಇರೋದ್ರಿಂದ ನಾವು ಸ್ಮಾಲ್ ಬುಟ್ಟ ಇರೋ ಕಲರ್ ತೊಗೊತಿದ್ದೀವಿ. ಸೊ ಈಗ ರೆಡ್ ಕಲರು ತೊಗೊಂಡು ನಾವು 2 ಲಾಕ್ ಹಾಕ್ಕೊಳ್ಳೋಣ. ನೋಡಿ, ಒಂದಾಯಿತು, 2 ಲಾಕ್. ಸಾರಿ ಹಳೇದ್ರಿಂದ ತುಂಬ ಸ್ಟ್ರಾಂಗ್ ಆಗಿದೆ. ಸೊ 2 ಲಾಕ್ ಆಗಿದ ತಕ್ಷಣ ನಾವು ಯಾವುದಾದ್ರೂ ಬೀಡ್ಸ್ ತೊಗೊಳ್ಳಿ, ನಿಮ್ಮ ಇಷ್ಟ, ನಿಮ್ಗೆ ಯಾವ ಬೀಡ್ ಅನಿಸುತ್ತೆ ಆ ಬೀಡ್ ತೊಗೊಳ್ಳಿ. ಬಟ್ ನಾನಿಲ್ಲಿ ಸ್ವಲ್ಪ ಸಿಂಪಲ್ ಸ್ಯಾರಿ ಆಗಿರೋದ್ರಿಂದ ಒಂದು ಸ್ಮಾಲ್ ರೌಂಡ್ ಬೀಡ್, ಸ್ವಲ್ಪ ಡಿಸೈನ್ ಇರೋ ಬೀಡನ್ನ ತೊಗೊತಿದ್ದೀನಿ. ಸೊ ಫಸ್ಟ್ ನೀಡಲ್ಗೆ ಇನ್ಸರ್ಟ್ ಮಾಡಿ, ನೆಕ್ಸ್ಟ್ ದಾರಾಗೆ ಇನ್ಸರ್ಟ್ ಮಾಡಿ, ನಂತರ ಒಂದು ಲಾಕ್ ಹಾಕ್ಕೊಳ್ಳಿ. ಲಾಕ್ ಹಾಕೊಂಡ್ಮೇಲೆ ಒಂದು ಡಬಲ್ ಕ್ರೋಶೆಟನ್ನು ಹಾಕಿ ಸ್ವಲ್ಪ ಗ್ಯಾಪ್ ಬಿಡಿ, 1 ಇಲ್ಲ 2 ಚೈನ್ಸ್ ಆಗೋಷ್ಟು ಗ್ಯಾಪ್ ಬಿಟ್ಟರೆ ಸಾಕು. ಯಾಕಂದರೆ ನಾವು ಒಂಥರ ಫ್ಲವರ್ ಟೈಪ್ ಡಿಸೈನ್ ಮಾಡ್ತಿದ್ದೀವಿ. ಸೊ ಈಗ ಲಾಕ್ ಹಾಕ್ಕೊಳ್ಳಿ, ಡಬಲ್ ಕ್ರೋಶೆಟ್ ಆಯಿತಲ್ಲ. ಈಗ ನೆಕ್ಸ್ಟು 3 ಚೈನ್ಸ್ ತೊಗೊಳ್ಳಿ, 1 2 ಮತ್ತು 3 ಚೈನ್ಸ್. ನಿಮ್ಗೆ ಅರ್ಥ ಆಗಲಿ ಅಂತ ಸ್ವಲ್ಪ ಸ್ಲೋ ಆಗಿ ತೋರಿಸ್ತಿದ್ದೀನಿ. 3 ಚೈನ್ಸ್ ಆದಮೇಲೆ 2 ಸಲ ನೀಡಲಿಂದ ದಾರ ತೊಗೊಂಡು ಟ್ರಿಬಲ್ ಕ್ರೋಶೆಟ್ ಮಾಡ್ತಿದ್ದೀವಿ. ಈಗ ಒಂದು ಸಿಂಗಲ್ ಚೈನ್ ಹಾಕ್ಕೊಳ್ಳಿ. ನೆಕ್ಸ್ಟು ಆ ಗ್ಯಾಪ್ ಇದೆಯಲ್ಲ, ಅದಕ್ಕೆ ನಾವು 5 ಲಾಕ್ಸನ್ನು ಹಾಕ್ಕೊತಿದ್ದೀವಿ. ನೀವು ಇಷ್ಟವಾದ 5 ಆಗಲಿ 6 ಆಗಲಿ, ಒಟ್ಟಿನಲ್ಲಿ ಅದು ಜಾಗ ಫಿಲ್ ಆಗಬೇಕು, ಅಷ್ಟು ಲಾಕ್ಸ್ನ ನೀವು ಮಾಡ್ಕೊಳ್ಳಿ, ಸಿಂಗಲ್ ಲಾಕ್ಸ್. ಸೊ ಇದು 4 ಆಯಿತು, ಈಗ 5 ಲಾಕ್ಸ್. ಸೊ ಇದಾದಮೇಲೆ ನಾವು ಅಲ್ಲಿ ಫಸ್ಟ್ ಡಬಲ್ ಕ್ರೋಶೆಟ್ ತೊಗೊಂಡಿದ್ದೀವಲ್ಲ, ಅಲ್ಲಿ ಒಂದು ಲಾಕ್ ಮಾಡಿಕೊಂಡು ಈಗ ನೆಕ್ಸ್ಟ್ ಸೇಮ್ ಪ್ರೊಸೀಜರ್, ಮತ್ತು 1 2 3 ಚೈನ್ಸ್ ಮತ್ತು ಟ್ರಿಬಲ್ ಕ್ರೋಶೆಟ್, ಸುಜಿ ಮೇಲೆ 2 ಸಲ ದಾರ ತಗೊಂಡು ಮತ್ತು ಆ ಗ್ಯಾಪಲ್ಲಿ ತೋರಿಸಿ ಟ್ರಿಬಲ್ ಕ್ರೋಶೆಟ್ನ ಕಂಪ್ಲೀಟ್ ಮಾಡ್ತಿದ್ದೀವಿ. ಸೊ 3 ಟೈಮ್ಸ್ ಬರೋದ್ರಿಂದ ಇದು ಟ್ರಿಬಲ್ ಕ್ರೋಶೆಟ್, ಮತ್ತು ಒಂದು ಚೈನ್, ಮತ್ತು ಆ ಗ್ಯಾಪಲ್ಲಿ ಲಾಕ್ಸ್ನ ಸಿಂಗಲ್ ಕ್ರೋಶೆಟ್ನ ಫಿಲ್ ಮಾಡಿ. ಸ್ಟ್ರಕ್ ಆಗ್ತಿದೆಯಲ್ಲ, ಓಕೆ. ಈಗ ಆ ಗ್ಯಾಪ್ಸಲ್ಲಿ ಫಿಲ್ ಮಾಡೋಣ ಸಿಂಗಲ್ ಕ್ರೋಶೆಟ್ಸ್. 1 2 3 4. ನೋಡಿ, ಇಲ್ಲಿ 4ಗೆ ಆಲ್ಮೋಸ್ಟ್ ಫಿಲ್ ಆಯಿತು. ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಮತ್ತು ಆ ಡಬಲ್ ಕ್ರೋಶೆಟಲ್ಲಿ ನಾವು ಲಾಕ್ ಮಾಡೋಣ. ಈಗ ಲಾಕ್ ಮಾಡಿದ್ಮೇಲೆ ಈ ಥರ ಕಾಣುತ್ತೆ. ಸೊ ಅದ್ರ ಪಕ್ಕನೇ ನಾವು ಒಂದು ಸಿಂಗಲ್ ಕ್ರೋಶೆಟ್ ಅಥವಾ ಲಾಕ್ ಮಾಡ್ಕೊಳ್ಳೋಣ. ಈ ಥರ ಲಾಕ್ ಮಾಡಿಕೊಂಡು, ಮತ್ತೆ ನಾನು ಇಲ್ಲಿ ಗ್ಯಾಪ್ ಬೇಕಲ್ವಾ ಒಂದು ಫ್ಲವರಿಂದ ಇನ್ನೊಂದು ಫ್ಲವರ್ಗೆ, ಅದಕ್ಕೋಸ್ಕರ ನಾನು 4 ಇಂದ 5 ಚೈನ್ಸ್ ತೊಗೊಂಡಿದ್ದೀನಿ. ನಿಮಗೆ ಇಷ್ಟ ಬಂದಷ್ಟು ಚೈನ್ಸ್ನ ತೊಗೊಳ್ಳಿ, ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಚೈನ್ಸ್ ಮಾಡಿ, ಮತ್ತು ಲಾಕ್ ಮಾಡಿಕೊಂಡು ಮತ್ತೆ ಅದೇ ಸೇಮ್ ಪ್ರೊಸೀಜರ್. ಮತ್ತು ಈಗ ಒಂದು ಬೀಡ್ ತೊಗೊಂಡು ಇನ್ಸರ್ಟ್ ಮಾಡಿ. ಸೊ ಫಸ್ಟ್ ಮಾಡಿದಾಗೆ ಸೇಮ್ ಪ್ರೊಸೀಜರ್ ಆಗೋದ್ರಿಂದ ನಾನು ಫಾರ್ವರ್ಡ್ ಮಾಡಿದ್ದೀನಿ ಈ ವಿಡಿಯೋನ. ದಯವಿಟ್ಟು ಸ್ಲೋ ಮಾಡಿಬಿಟ್ರೆ ತುಂಬ ಟೈಮ್ ಹಿಡಿಯುತ್ತೆ, ಅದಕ್ಕೋಸ್ಕರ ಫಾಸ್ಟ್ ಮಾಡಿದ್ದೀನಿ, ಏನು ತಿಳ್ಕೊಬೇಡಿ. ಮತ್ತು ಇದೇ ಥರ ಇದು ಸಿಂಪಲ್ ಆಗಿದೆ ಕುಚ್ಚು. ಸೊ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ. ಮತ್ತು ಇದೇ ಥರ ವೀಡಿಯೋಸ್ ಬೇಕಾದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಮತ್ತು ಸಬ್ಸ್ಕ್ರೈಬ್ ಆಗಿ. ಮೊದಲನೇದಾಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ, ನಾನು ಯಾವುದಾದ್ರೂ ಹೊಸ ಕುಚ್ಚಿನ ವೀಡಿಯೋ ಹಾಕಿದ್ರೆ. ಸೊ ನೀವು ಆರಾಮಾಗಿ ನೋಡಬಹುದು. ಸೊ ಅದಕ್ಕೋಸ್ಕರ ಒಂದು ಕೆಲಸ ಮಾಡೋದನ್ನ ಮರಿಬೇಡಿ. ಈಗ ಇದೆಲ್ಲ ಮುಗಿದ ನಂತರ ಪೂರ್ತಿ ಸ್ಯಾರಿಗೆ ಹಾಕಿದ್ರೆ ಹೇಗೆ ಕಾಣುತ್ತೆ ಅಂತ ಈಗ ತೋರಿಸ್ತೀನಿ ನೋಡಿ. ಸೊ ನೋಡಿ, ಈ ಥರ ಇರುತ್ತೆ. ಸೊ ಪೂರ್ತಿ ಸ್ಯಾರಿ ಕಂಪ್ಲೀಟ್ ಆದಮೇಲೆ ಈ ಲುಕ್ ಬರುತ್ತೆ.
ಇದು ನೀವು ಯಾವ ಸ್ಯಾರಿಗಂದರೂ ಹಾಕೊಬೋದು. ಡಬಲ್ ಕಲರ್ ಇದ್ದರೆ ನೀವು ಇನ್ನು ಆಲ್ಮೋಸ್ಟ್ ಅಂದರೆ ಇದನ್ನು ನೀವು ಕುಚ್ಚು ಥರ ಆದರೂ ನೀವು ಮಾಡ್ಕೊಬೋದು. ಅಟ್ಲೀಸ್ಟ್ 2 ಫ್ಲವರ್ ಆಗಿ 1 ಕುಚ್ಚು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗ್ರೇಟ್ ಡೇ ಗೈಸ್.